GBA ಚುನಾವಣೆಯನ್ನು ಆದಷ್ಟು ಬೇಗ ಮಾಡ್ತೀವಿ, ನಾವು ರೆಡಿ ಇದ್ದೀವಿ. ಈಗಾಗಲೇ ಸರ್ಕಾರಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಎಲ್ಲ ವಿವರಗಳನ್ನು ಕೊಡಲಾಗಿದೆ. ಇದೆಲ್ಲ ಮಾತುಗಳನ್ನು ಸಂಗ್ರಹಿಸಿಯವರು ಹೇಳಿದರು, ಅಂದರೆ ಚುನಾವಣಾ ಆಯುಕ್ತರು ಹೇಳಿದರು. ಆದರೆ ಅಷ್ಟು ಸುಲಭನ? ಯಾವುದಾದ್ರೂ ಒಂದು ಪ್ರಿಪ್ರೇಷನ್ ಆಗ್ತಾ ಇದೆಯಾ ನೋಡಿದ್ರಾ? ಹೌದಪ್ಪ ಚುನಾವಣೆ ಆಗ್ಬಿಡ್ಬೋದಿಲ್ಲಿ ಅನ್ನೋದು ಈಗ ನೋಡಿ ಗೊತ್ತಾಗ್ತಾ ಇದೆ. ಸುಪ್ರೀಂ ಕೋರ್ಟಿಗೆ ಅರ್ಜಿ ಸಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಸೆಪ್ಟೆಂಬರ್ ತನಕ ನಮಗೆ ಕಾಲಾವಕಾಶ ಕೊಡಿ ಅಂತ. ಎಂಥ ಸ್ಥಿತಿ! ಚುನಾವಣೆ ಮಾಡುವಂಥ ಸ್ಥಿತಿಲಿಲ್ಲ. ಯಾಕಂದರೆ ನಾಯಕರು ಕೊಡ್ತಿರುವಂಥ ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದೀವಿ. ನೀವು ಈ ಯಾರ್ಯಾರಿಲ್ಲಿ ಚುನಾವಣೆ ಮಾಡಬೇಕು ಅದಕ್ಕೆ ಏನೇನು ಬೇಕಾದಂಥ ಸಿಬ್ಬಂದಿ ಸರ್ವೆ ಕಳಿಸಿದ್ರೆ ಎಲ್ಲಿಂದ ತರ್ತೀರಿ? ಒಂದು. ಎರಡನೇದೇನಪ್ಪ ಅಂತಂದರೆ ವ್ಯತಿರಿಕ್ತ ವಾತಾವರಣ ಇದೆ, ಏನಾದರೂ ಆದರೆ ಬೂಮ್ರಾಂಗ್ ಆಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿದೆ. ನಂಬರ್ 2, ಜೊತೆಗೇನು ಅಂತಂತಂದರೆ ಫೇವರ್ ಇಲ್ದಿರುವಂಥ ಸಂದರ್ಭದಲ್ಲಿ, ಜೊತೆಗೆ ಸರ್ಕಾರದಲ್ಲೇ ಈ ನಾಯಕತ್ವ ಬದಲಾವಣೆ, ಸಂಪುಟ ವಿಸ್ತರಣೆ, ಈ ಗೊಂದಲಗಳಿದ್ದಂಥ ಸಂದರ್ಭದಲ್ಲಿ ಚುನಾವಣೆ ಮಾಡಿ ನಾಳೆ ಏನಾದರೂ ಮುಜುಗರ ಆಗಿಬಿಟ್ರೆ ಗತಿ ಏನು? ಯಾಕೆ ಬೇಕಾರಗಳೇ? ಇದೆಲ್ಲದರ ಜೊತೆಗೆ 5 ಪಾಲಿಕೆ ಬದಲಿಗೆ 3 ಪಾಲಿಕೆ ಮಾಡಬೇಕು ಅಂತ ಕೂಡ ಸಮಾಲೋಚನೆ ನಡೀತಾ ಇದೆ ಅಂತೆ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಏನು ನಡೀತಾ ಇದೆ? ಇವ್ರಿಗೆ ಚುನಾವಣೆ ಮಾಡಲಿಕ್ಕೆ ಮನಸ್ಸಿಲ್ಲ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿನೇ. ಇಲ್ಲಿನ ಶಾಸಕರಿಗೂ ಬೇಕಾಗಿಲ್ಲ, ಸರ್ಕಾರಕ್ಕೆ ಮೊದಲೇ ಬೇಕಾಗಿಲ್ಲ. ಒಟ್ಟೇನು ಅಂದರೆ ಒಂದು ಪಿಳ್ಳೆ ನೆವ ಹುಡುಕಬೇಕಾಗಿತ್ತು, ಈಗ ಮತ್ತೆ ನೆವಗಳನ್ನು ಹುಡುಕಲಾಗ್ತಾ ಇದೆ. ಏನಂತೀರಿ? ರಂಗನಾಥ್, ಸಂಗ್ರೇಶಿಯವರು ಹೇಳಿರುವಂಥ ಮಾತುಗಳನ್ನ ಕೇಳ್ತಾ ಇದ್ದಾರೆ. ಇನ್ನೇನು ಚುನಾವಣಾ ದಿನಾಂಕ ಪ್ರಕಟ ಮಾಡೋದು ಒಂದೇ ಬಾಕಿ ಎನ್ನುವಂಥ ಮಾತುಗಳು ಅಥವಾ ಅಂತ ಒಂದು ನಿರೀಕ್ಷೆ ಇತ್ತು. ಆದರೆ ಈಗ ಸಂಗ್ರೇಶಿಯವರ ನೇತೃತ್ವದ ಚುನಾವಣಾ ಆಯೋಗವೇ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಕೆ ಮಾಡಿದೆ. ಇನ್ನಷ್ಟು ಅವಕಾಶ ಬೇಕಾಗಿದೆ, ಇನ್ನಷ್ಟು ಕಾಲಾವಕಾಶದ ಸಮಯವನ್ನು ಕೇಳಿ ಈಗ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿಯನ್ನು ಹಾಕಿದೆ. ಮೊನ್ನೆ ಒಂದು ಹಾಕಿರುವಂಥ ಅರ್ಜಿಯಲ್ಲಿ ಕೆಲವೊಂದಿಷ್ಟು ಕಾರಣಗಳನ್ನು ಕೇಳ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ GBA ಮುಖ್ಯಸ್ಥ ಮಹೇಶ್ವರ್ ರಾವ್ ಅವರು ಚುನಾವಣಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದು ಈಗಾಗಲೇ SIR ನಡೀತಾ ಇದೆ, ಸೆನ್ಸಸ್ ನಡೀತಾ ಇದೆ, ಹೀಗಾಗಿ ಸಿಬ್ಬಂದಿ ಕೊಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಇದರಿಂದ ನಮಗೆ ಸಾಕಷ್ಟು ಕಷ್ಟವಾಗುತ್ತೆ, ತತ್ಕ್ಷಣಕ್ಕೆ ಚುನಾವಣೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಈಗ ಚುನಾವಣಾ ಆಯುಕ್ತರು ಕೂಡ ಮಹೇಶ್ವರ್ ರಾವ್ ಅವರು ಹೇಳಿರುವಂಥ ಅಥವಾ ಅವ್ರು ಕೊಟ್ಟಿರುವಂಥ ಲೆಟರ್ನೇ ಆಧರಿಸಿ ಸುಪ್ರೀಂ ಕೋರ್ಟ್ಗೂ ಕೂಡ ಅರ್ಜಿ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 30 ತನಕ ನಮಗೆ ಕಾಲಾವಕಾಶ ಕೊಡಿ ಅಂತ ಮನವಿ ಮಾಡಿದ್ದಾರೆ. ಈ ಮೂಲಕ ಮತ್ತೆ ಟೈಮ್ ಬೈ ಮಾಡಿ ಮತ್ತೊಂದಿಷ್ಟು ದಿನಗಳ ಕಾಲ ಅಥವಾ 3 ತಿಂಗಳ ಕಾಲ ಚುನಾವಣೆ ಮುಂದೂಡುವಂಥ ಸಾಧ್ಯತೆ ಅಥವಾ ಅಲ್ಲಿ ಅರ್ಜಿ ಹಾಕಿ ಅಲ್ಲಿಂದ ಡೈರೆಕ್ಷನ್ ಪಡೆಯುವಂಥ ಸಾಧ್ಯತೆ ಇದೆ. ಒಂದು, ಅಟ್ ದ ಸೇಮ್ ಟೈಮ್ ಈಗ ಪಾಲಿಕೆಯನ್ನು 5 ಪಾಲಿಕೆಗಳನ್ನು ಏನು ಮಾಡಿದ್ದಾರೆ GBA ವ್ಯಾಪ್ತಿಯಲ್ಲಿ ರಂಗನಾಥ್, ಅದನ್ನು 3ಕ್ಕೆ ಇಳಿಸೋದಕ್ಕೆ ಈಗ ಚರ್ಚೆ ಆಗ್ತಾ ಇದೆ. ಇದು ಸಂಪೂರ್ಣ ಸಮಗ್ರವಾಗಿ ಇದಕ್ಕೆ ಕಂಪ್ಲೀಟ್ ಆದಂಥ ಅಫಿಷಿಯಲ್ ಆದಂಥ ಚಿತ್ರಣ ಇನ್ನೂ ಸಿಗ್ತಾ ಇಲ್ಲ. ಆದರೆ ರಾಜ್ಯದ ಹಿರಿಯ ನಾಯಕರ ಸಮ್ಮುಖದಲ್ಲಿ ಒಂದು ಗಂಭೀರವಾದಂಥ ಚರ್ಚೆ ಆಗಿದೆ. ಯಾಕೆಂದರೆ 5ರ ಬದಲಾಗಿ 3 ಮಾತ್ರ ಪಾಲಿಕೆಗಳನ್ನು ಮಾಡಿದ್ರೆ ಸಮಗ್ರವಾಗಿರುತ್ತೆ, ಸರಿಯಾಗಿರುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ. ಕಾರಣ ಏನು ಅಂದರೆ ಈಗಾಗಲೇ ಅನೇಕ ಪಾಲಿಕೆ ಅಂದರೆ 5 ಪಾಲಿಕೆಗಳ ಮಾಡೋ ಮೂಲಕ ಕೆಲವೊಂದಿಷ್ಟು ಪಾಲಿಕೆಗಳಿಗೆ ಆರ್ಥಿಕ ಸಾಮರ್ಥ್ಯ ಇಲ್ಲ, ಅಂದರೆ ಅವರೇ ತಮ್ಮದೇ ಸಾಮರ್ಥ್ಯದಲ್ಲಿ ತಮ್ಮದೇ ನೇರವಾಗಿ ಆರ್ಥಿಕವಾಗಿ ಸಂಪನ್ಮೂಲ ಕ್ರೋಢೀಕರಣ ಮಾಡೋದಕ್ಕೆ ಸಾಧ್ಯವಾಗಿಲ್ಲ. ಅದರ ಜೊತೆಗೆ ಸಾಕಷ್ಟು ಸಿಬ್ಬಂದಿಗಳಿಗೆ ಕೂಡ ಸಮಸ್ಯೆ ಆಗುತ್ತೆ, ಜೊತೆಗೆ ಮೂಲಸೌಕರ್ಯ ಸಮಸ್ಯೆ ಆಗುತ್ತೆ. ಹೀಗಾಗಿ 3 ಪಾಲಿಕೆಗಳು ಮಾಡಿದ್ರೆ ಹೇಗೆ ಅನ್ನುವಂಥ ಚಿಂತನೆ ಕೂಡ ಬಂದಿದೆ. ಇದು ಕೂಡ ಚುನಾವಣೆ ಮುಂದೂಡುವಂಥ ಒಂದು ತಂತ್ರಗಾರಿಕೆ ಆಗಿದೆ, ಅಚ್ಚರಿ ಏನಿಲ್ಲ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. 3 ಪಾಲಿಕೆ ಮಾಡಬೇಕು ಅಂದರೆ ಮತ್ತೆ ವಿಧಾನಸಭೆ ಅಂಗೀಕಾರ ಬೇಕು. ಹೀಗಾಗಿ ಏನಂತಂದರೆ ಒಟ್ಟು ಟೈಮ್ ಕಿಲ್ ಮಾಡಬೇಕಷ್ಟನ್ನೇ, ಮುಂದಕ್ಕೆ ಹಾಕಬೇಕು. ಯಾರಿಗೂ ಕೂಡ ಶಾಸಕರಿಂದ ಹಿಡಿದು ಸರ್ಕಾರದ ತನಕ ಚುನಾವಣೆ ಮಾಡಲಿಕ್ಕೆ ಮನಸ್ಸಿಲ್ಲ, ಅದು ಗೊತ್ತಿರುವಂಥ ಸಂಗತಿನೇ.